ಇವತ್ತು ಮಾನ್ಯ ಪ್ರಧಾನಿಗಳು ನಾವು ಯಾವಾಗಾದರೂ ನೋಡಿದ್ರ ಎಷ್ಟು ಪ್ರಧಾನ ಮಂತ್ರಿಗಳನ್ನ ನಾವು ನೋಡಿದ್ದೇವೆ. ಪ್ರತಿ ತಿಂಗಳು ಕೂಡ ನೇರವಾಗಿ ನಿಮ್ಮೆಲ್ಲರ ಜೊತೆ ಆಕಾಶವಾಣಿ ಮೂಲಕ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಏನಾಗ್ತಾ ಇದೆ ಆ ತಿಂಗಳಲ್ಲಿ ಮತ್ತು ನಮ್ಮ ಭಾರತೀಯರು ವಿಶೇಷವಾಗಿ ಯಾವ ರೀತಿ ಅವರು ಪ್ರಗತಿಯನ್ನ ಹೊಂದುತ್ತಾ ಇದ್ದಾರೆ, ನಮ್ಮ ಮೂಲ ತತ್ವ ಸಿದ್ಧಾಂತವನ್ನ ಮರೆಯದೆ ಯಾವ ರೀತಿ ಕೃಷಿಯಲ್ಲಿ, ತಂತ್ರಜ್ಞಾನದಲ್ಲಿ, ಆವಿಷ್ಕಾರಗಳಲ್ಲಿ, ಕಲೆಯಲ್ಲಿ, ಸಂಗೀತದಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ವಿನೂತನವಾಗಿ ಬಹಳ ಸರಳವಾಗಿ ಹೇಳ್ತೇನೆ. ಆದರೆ ಇವತ್ತು ಪ್ರಧಾನ ಮಂತ್ರಿಗಳು ಜಮ್ಮು ಕಾಶ್ಮೀರದಿಂದ ಹಿಡಿದು ಉಡುಪಿಯಲ್ಲಿ ರೈತರು ಯಾವ ರೀತಿ, ಆದರೆ ಇವತ್ತು ಪ್ರಧಾನ ಮಂತ್ರಿಗಳು ನಾವು ಗುರುತಿಸದೇ ಇರತಕ್ಕಂಥ ನಮ್ಮ ಭಾಗದಲ್ಲೇ ಇರತಕ್ಕಂಥ ವ್ಯಕ್ತಿಗಳನ್ನ ಅವರಿಗೆ ಮಾಹಿತಿಯನ್ನ ಕೊಟ್ಟರೆ ವಿಶೇಷವಾಗಿ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಪ್ರತಿ ತಿಂಗಳು ಇಡೀ ದೇಶಕ್ಕೆ ಪರಿಚಯ ಮಾಡುವಂತ ಕೆಲಸ ಇವತ್ತು ಪ್ರಧಾನ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೂಡ ನಾವು ಹೆಮ್ಮೆಯನ್ನು ಪಡಬೇಕು. ಒಬ್ಬ ಪ್ರಧಾನ ಮಂತ್ರಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ ಕೂಡ ಇವತ್ತು ಇಡೀ ದೇಶದ ಜನರಿಗೆ ಇವತ್ತು ಅವರು ಪರಿಚಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಚಿಂತಾಮಣಿಯಲ್ಲಿ, ದೊಡ್ಡಬಳ್ಳಾಪುರದಲ್ಲಿ ನೇಕಾರರೇನಿದ್ದಾರೆ ಅದರ ಬಗ್ಗೆ ಕೂಡ ಇಂದಿನ ಮನದ ಮಾತು ಕಾರ್ಯಕ್ರಮಗಳಲ್ಲಿ ಮಾತನಾಡಿದರು. ಮತ್ತು GI ಟ್ಯಾಗ್ ಪ್ರತಿಯೊಂದು ಬೆಳೆಗೆ ಕೂಡ ಇವತ್ತು ವಿಶೇಷವಾಗಿ GI ಟ್ಯಾಗ್ ಅನ್ನು ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರದ ದ್ರಾಕ್ಷಿಗೆ ಕೂಡ ಅದರದ್ದೇ ಆದಂಥ GI ಟ್ಯಾಗ್ ಇದೆ. ಹೀಗೆ ನಾವು ಬೆಳೆಯುವಂಥ ಪ್ರತಿಯೊಂದು ಬೆಳೆಗಳು ವಿಶೇಷವಾಗಿ ಅದನ್ನು ಯಾವ ರೀತಿ ರಫ್ತು ಮಾಡಬೇಕು, ಯಾವ ರೀತಿ ಪ್ರೊಸೆಸಿಂಗ್ ಮಾಡಬೇಕು, ಕೈಗಾರಿಕೆಗಳನ್ನು, ಗುಡಿ ಕೈಗಾರಿಕೆಗಳನ್ನು ಯಾವ ರೀತಿ ಇಲ್ಲಿ ಮಾಡಿ ರೈತರ ಸಂಪಾದನೆಯನ್ನ, ರೈತರ ಒಂದು ಆರ್ಥಿಕ ಸುಧಾರಣೆಯನ್ನ ಹೇಗೆ ಮಾಡಬೇಕು ಅಂತೇಳಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಮನದ ಮಾತಿನಿಂದ ನಮಗೆಲ್ಲ ಕೂಡ ಸ್ಪಷ್ಟ ಆಗ್ತದೆ. ಮತ್ತು ಈಗಾಗಲೇ ಹೇಳಿದ್ದಾರೆ ನೋಡಿ, ಅವರು ಚಳಿಗಾಲ ಬಂದಿದೆ, ಚಳಿಗಾಲದಲ್ಲಿ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗ್ತದೆ, ಹಾಗಾಗಿ ನೀವೆಲ್ಲ ಕೂಡ ಫಿಟ್ ಇಂಡಿಯಾ ಯೋಜನೆ ಅಡಿಯಲ್ಲಿ ನೀವೆಲ್ಲ ಕೂಡ ದೈಹಿಕವಾದಂಥ ಆರೋಗ್ಯವನ್ನ ನೀವು ಜೋಪಾನವಾಗಿ ಮತ್ತು ವೃದ್ಧಿ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ತೀವ್ರ ಚಳಿಗೆ ನೀವೆಲ್ಲ ಕೂಡ ಎಚ್ಚರಿಕೆಯಿಂದ ನೀವು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಬಟ್ಟೆಯನ್ನು, ಹೊದಿಕೆಯನ್ನು ನೀವು ಹಾಕ್ಕೊಂಡು ಚಳಿಯಿಂದ ಯಾವುದೇ ರೀತಿ ಅನಾರೋಗ್ಯಕ್ಕೆ ನೀವು ತುತ್ತಾಗಬಾರ್ದು ಅನ್ನುವಂಥ ಸಾಮಾನ್ಯ ವಿಷಯಗಳು, ಯಾರು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ಅಜ್ಜಿನೋ ತಾಯಿ ತಂದೆ ಹೇಳುವಂಥ ಮಾತುಗಳನ್ನು ಒಂದು ತಂದೆ ಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಿದ್ದು ಇವತ್ತು ನಮ್ಮ ಇಡೀ ದೇಶದ 140 ಕೋಟಿ ಜನರಿಗೆ ಹೇಳ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಭಾಗ್ಯ ಅಂತ ನಾವೆಲ್ಲ ಕೂಡ ತಿಳ್ಕೋಬೇಕಾಗ್ತದೆ. ಹುಳುಗಳನ್ನು ಅದ್ರ ಮೂಲಕ ಅದೇ ಒಂದು ಉದ್ದಿಮೆಯಾಗಿ ಬೆಳೆಸಿದ್ದಾರೆ. ಅದ್ರ ಮೂಲಕ ರೈತರು ಯಾವ ರೀತಿ ಆರ್ಥಿಕ ಶಕ್ತಿಯನ್ನ ತೆಗೆದುಕೊಳ್ತಾ ಇದ್ದಾರೆ, ಇದು ನಮ್ಗೆಲ್ಲ ಕೂಡ ನಮ್ಮ ಇಡೀ ದೇಶದ ರೈತರಿಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನ ಅವರು ಮಾಡಿದರು. ಇವತ್ತು 30,000 ಟನ್ನಷ್ಟು ನಮ್ಮ ದೇಶದಲ್ಲಿ ಜೇನುತುಪ್ಪ ಹೊರ ದೇಶಗಳಿಗೆ ಇವತ್ತು ರಫ್ತಾಗ್ತಾ ಇದೆ. ಅಷ್ಟೇ ಅಲ್ಲ, ಅವ್ರು ಹೇಳಿದ್ದು ಕ್ರೀಡೆಯಲ್ಲಿ ಯಾವ ರೀತಿ ನಮ್ಮ ಕ್ರಿಕೆಟರ್ಸು, ಮಹಿಳಾ ಕ್ರಿಕೆಟ್ ತಂಡ
ಮೊದಲನೇ ಸಲ 78 ವರ್ಷದ ಸ್ವಾತಂತ್ರ್ಯ ಆದಮೇಲೆ ಮೊದಲನೇ ಸಲ ಯಾವ ರೀತಿ ನಮ್ಮ ದೇಶದ ಮಹಿಳಾ ಕ್ರಿಕೆಟ್ ತಂಡ ವಿಶ್ವ ಕ್ರಿಕೆಟ್ನ ಪ್ರಶಸ್ತಿಯನ್ನ ಪಡೆದಿತ್ತು ಅದನ್ನು ಕೂಡ ಹೇಳಿದ್ದಾರೆ. ಹೀಗೆ ಅನೇಕ ವಿಷಯಗಳನ್ನ ನಮ್ಮ ಮುಂದೆ ಅವ್ರು ಹೇಳೋದ್ರ ಮೂಲಕ ನಮ್ಮನ್ನ ಪ್ರೇರಣೆ ಮಾಡುವಂತಹ ಸಂಕಲ್ಪವನ್ನು ಅವರು ಹೊಂದಿದ್ದಾರೆ. ಅವ್ರು ಮಾಡ್ತಾರೆ ಅಂದ್ರೆ ನಿಮ್ಮಿಂದನೂ ಸಾಧ್ಯ ಇದೆ. ರೈತರು ಒಂದು ಭಾಗದಲ್ಲಿ ಏನಾದರೂ ಬೆಳೆದಿದ್ರೆ ಅದು ನಿಮ್ಮ ಭಾಗದಲ್ಲಿ ಕೂಡ ಬೆಳಿಲಿಕ್ಕೆ ಸಾಧ್ಯ ಇದೆ. ಇವತ್ತು ಸಂಗೀತದಲ್ಲಿ, ಕಲೆಯಲ್ಲಿ ಅನೇಕ ಕಲೆಗಳನ್ನು ನಾವು ಮರ್ತೋಗಿರ್ತೇವೆ. ನಮ್ಮ ಗ್ರಾಮಗಳಲ್ಲೇ ಎಷ್ಟೋ ಕಲೆ ಮಾಡುವಂಥವ್ರು ಒಳ್ಳೆಯ ಕಲಾವಿದರು, ಅವರನ್ನು ನಾವು ಗುರುತಿಸುವಂಥ ಕೆಲಸ ಮಾಡಿರೋದಿಲ್ಲ. ಹಾಗಾಗಿ ಬಂಧುಗಳೇ, ಇವತ್ತು ಎಲ್ಲ ನಮ್ಮ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ದೇಶದ ಯುವಕರಿಗೆ ವಿಶೇಷವಾದಂಥ ಉತ್ತೇಜನವನ್ನು ಕೊಡಬೇಕು. ಮತ್ತು ಅವ್ರು ಹೇಳಿದರು ಐರನ್ ಮ್ಯಾನ್ ಅಂತೇಳಿ, ಅದು ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಯುವಕರಿಗೆ ಒಂದು ಚಾಲೆಂಜ್ ಅಂತಲೇ ಹೇಳ್ಬೋದು. 4 ಕಿಲೋಮೀಟ್ರು ಇವತ್ತು ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಇವತ್ತು ಈಜಾಡುವಂತಹ ಒಂದು ಕಾರ್ಯಕ್ರಮ. ಅದರ ನಂತರ ಸುಮಾರು 140-150 ಕಿಲೋಮೀಟ್ರು ಸೈಕಲ್ ಸಂಚಾರ ಮಾಡಬೇಕು. ಅದಾದ ನಂತರ ಸುಮಾರು 42 ಕಿಲೋಮೀಟ್ರು ಮ್ಯಾರಥಾನ್ ಓಟ. ಇಷ್ಟು 3ರಲ್ಲಿ ಕೂಡ ಯಾರು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅವರು ಐರನ್ ಮ್ಯಾನ್ ಅಂತೇಳಿ, ಅದು ವಿಶ್ವದಲ್ಲಿ ಇವತ್ತಿದು ಭಾಳಷ್ಟು ಚಾಲನೆಯಲ್ಲಿದೆ. ಇತ್ತೀಚೆಗೆ ಗೋವಾಲ್ಲಾದಂಥದ್ದು ಇವತ್ತು ಪ್ರಧಾನಮಂತ್ರಿಗಳು ಹೇಳಿದರು. ಇದಕ್ಕೆ ನಾವು ಕೂಡ ನಮ್ಮ ಕ್ಷೇತ್ರದಲ್ಲಿ ದೈಹಿಕವಾಗಿ ಯಾವ ರೀತಿ ಮಾಡಬೇಕು ಅಂತೇಳಿ ನಾವು ಕೂಡ ಜನವರಿಯಿಂದ ಒಂದು ವಿಚಾರ ಮಾಡ್ತಾ ಇದ್ದೀನಿ. ಸೈಕಲ್ಗಳು ಸವಾರಿ ಮಾಡಲಿಕ್ಕೆ ನಮ್ಮೆಲ್ಲ ಮುಖಂಡರು ಮುಂದೆ ಬಂದರೆ ಸೈಕಲ್ ಸವಾರಿ ಮಾಡೋದನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡೋಣ. ಮತ್ತು ಅಗಲಗೋರ್ಕಿ ವಿಶೇಷವಾಗಿ ಭಾಳಷ್ಟು ನಮ್ಮ ಮೇಲೆ ವಿಶ್ವಾಸವನ್ನು, ಪ್ರೀತಿಯನ್ನು ತಾವೆಲ್ಲ ಕೂಡ ತೋರಿಸಿದಿರಿ. ಇವತ್ತು ಅದರಂತೆ ಇವತ್ತು ಪ್ರಧಾನಮಂತ್ರಿಗಳ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಭಾಗಿಯಾಗಿರುವಂಥದ್ದು ಭಾಳ ಸಂತೋಷ ಇದೆ. ಹಿಂದೆ ನಾನು ಶಾಸಕನಿದ್ದಾಗೂ ಕೂಡ, ಸಚಿವನಿದ್ದಾಗೂ ಕೂಡ ಈ ಭಾಗದಲ್ಲಿ ಭಾಳಷ್ಟು ಕಾಮಗಾರಿಕೆಗಳನ್ನು, ರಸ್ತೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು, ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಿದ್ದೇನೆ. ಈಗ ಸಂಸತ್ ಸದಸ್ಯನಾದ ಮೇಲೆ ಇವತ್ತು ನಿಮ್ಮ ಏನು ಬ್ರಿಡ್ಜು, ಫ್ಲೈಓವರ್ ಇದೆ, ಅಗಲಗುರ್ಕಿಗೆ ನಮ್ಮ ರೈಲ್ವೆ ಫ್ಲೈಓವರು, ಇದಕ್ಕೆ ಸುಮಾರು 36 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಮಂಜೂರು ಮಾಡಿಸಿದ್ದೇನೆ ಅನ್ನೋ ವಿಷಯವನ್ನು ತಮಗೆಲ್ಲ ಕೂಡ ಹೇಳಲಿಕ್ಕೆ. ಹೌದು, ಈ ಪಂಚಾಯಿತಿಗೆಲ್ಲ ಆಗ್ತದೆ. ಈ ಪಂಚಾಯಿತಿ ಮತ್ತು ನಮ್ಮ ಕಡಸಿಗ್ನಳ್ಳಿ, ಅಪ್ ಟು ಕಡಸಿಗ್ನಳ್ಳಿವರೆಗೂ ಕೂಡ ನಮ್ಮ ತಾಲೂಕಲ್ಲಿ, ಮತ್ತು ಇನ್ನೂ ಅನೇಕ ಗ್ರಾಮಗಳಿಗೆ ಒಂದು ಸೇತುವೆ, ಒಂದು ರೈಲ್ವೆ ಬ್ರಿಡ್ಜ್ ಮಾಡಿದ್ರೆ ಅದು ಅನೇಕ ಗ್ರಾಮಗಳಿಗೆ ಅನುಕೂಲ ಆಗ್ತದೆ. ವಿಶೇಷವಾಗಿ ನಿಮ್ಮ ಪಂಚಾಯಿತಿಯವರಿಗೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಏನು ಮಾಡಿದ್ದೇವೆ, ಇನ್ನು ಪ್ರತಿ ತಿಂಗಳು ಕೂಡ ಇವತ್ತು ಪ್ರಧಾನಮಂತ್ರಿಗಳ ಮನದ ಮಾತನ್ನು ಪ್ರತಿ ತಿಂಗಳು ಕೂಡ ಈ ರೀತಿಯಲ್ಲಿ ಒಂದು ಗ್ರಾಮಕ್ಕೆ ಹೋಗಿ ನಮ್ಮ ಮುಖಂಡರು ಮತ್ತು ನಮ್ಮೆಲ್ಲ ರೈತ ಸಹೋದರ ಸಹೋದರಿಯರು, ಯುವಕರ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ, ಮತ್ತು ಅದಾದ ನಂತರ ನಿಮ್ಮ ಜೊತೆಯಲ್ಲಿ ಬೆರೆತು ಒಂದು ಅರ್ಧ ಗಂಟೆ, 1 ಗಂಟೆ ಇದ್ದು ನಿಮ್ಮ ಜೊತೆನೇ ಉಪಹಾರ ಮಾಡಿ ಹೋಗಬೇಕು ಅಂತೇಳಿ ನಾನು ನಿಶ್ಚಯ ಮಾಡಿದ್ದೇನೆ. ಮತ್ತು ಇವತ್ತೇ ನಾವು ಮುಂದಿನ ತಿಂಗಳು ನಾವು ಎಲ್ಲಿ ಅಂತ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತೇ ಘೋಷಣೆ ಮಾಡ್ತೇವೆ. ಮುಂದಿನ ತಿಂಗಳು ನಮ್ಮ ಕ್ಷೇತ್ರದಲ್ಲಿ ಮಂಚೇನಹಳ್ಳಿ ಗ್ರಾಮದಲ್ಲಿ ನಾನು ಅಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಹೋಗ್ತೇನೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳು ಮಂಚೇನಹಳ್ಳಿಯ ಎಲ್ಲ ಮುಖಂಡರುಗಳು ಕೂಡ ಇದರ ಬಗ್ಗೆ ಇವತ್ತಿನ 1 ತಿಂಗಳ ಮುಂಚೆ ಹೇಳ್ತಾ ಇದ್ದೀನಿ. ಮಂಚೇನಹಳ್ಳಿ ಗ್ರಾಮದಲ್ಲಿ ಈ ರೀತಿ ಕಾರ್ಯಕ್ರಮ ನಾವು ಮಾಡ್ತೇವೆ. ಜನವರಿಯಿಂದ ನಮ್ಮ ಎಲ್ಲ ಮುಖಂಡರ ಜೊತೆ ಮಾತನಾಡಿ ಯುವಕರಿಗೆ
ಇವತ್ತು ಸೈಕಲ್ ಇರ್ಬೋದು, ಬೇರೆ 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 ಚಟುವಟಿಕೆಗಳು, ಆ ಚಟುವಟಿಕೆಗಳ ಮೂಲಕ ಯಾವ ರೀತಿ ದೈಹಿಕವಾಗಿ ಮಾನಸಿಕವಾಗಿ ನಮ್ಮ ಯುವ ಜನತೆ, ನಮ್ಮ ಜನರು ಯಾವ ರೀತಿ ಆರೋಗ್ಯವನ್ನು ರಕ್ಷಣೆ ಮಾಡ್ಕೋಬೋದು, ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೋದು ಅಂತೇಳಿ ನಾವೆಲ್ಲ ಕೂಡ ಈಗಾಗಲೇ ಅದಕ್ಕೆ ಒಂದು ಸಿದ್ಧತೆಯನ್ನು, ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ರಿಗೂ, ಆಯೋಜಕರಿಗೆ ವಿಶೇಷವಾಗಿ ಯಾರೆಲ್ಲ ಈ ವ್ಯವಸ್ಥೆಗಳು ಮಾಡಿದ್ದೀರಿ ಮತ್ತು ಇವತ್ತಿನ ಉಪಹಾರ ಎಲ್ಲ ವ್ಯವಸ್ಥೆಗಳಿಗೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.